ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ವಿವಾದದ ಒಳಗಡೆಗೆ ಸಿಕ್ಕಾಕೋತಾನೆ ಇದ್ದಾರೆ ಅಥವಾ ಸಿಕ್ಕಾಕೊಳ್ಳೋ ರೀತಿ ಆಗ್ತಾ ಇದೆ ಅವರ ಮಾತುಗಳಿಂದ. ಮೊನ್ನೆಯಷ್ಟೇ ಪಾಕಿಸ್ತಾನದ ವಿರುದ್ಧ ಹೇಳಿಕೆ, ಯುದ್ಧದ ವಿಚಾರದಲ್ಲಿ ಹೇಳಿಕೆ ಕೊಡಕ್ಕೆ ಹೋಗಿ ವಿಪರೀತ ಗೋಜಲು ಗೊಂದಲವನ್ನು ಉಂಟು ಮಾಡಿತ್ತು. ಅದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಎಲ್ಲೆಲ್ಲೋ ಆಗಬಾರ್ದು ಕಡೆ ಎಲ್ಲ ಚರ್ಚೆ ಆಗೋಯ್ತದು. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು, ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಸರಿ, ಕೊನೆಗೆ ಅದಕ್ಕೆ ಎಂಥದ್ದೋ ಒಂದು ತೇಪೆ ಹಚ್ಚಲಾಯಿತು. ಇವತ್ತು ಬೆಳಗಾಂಗೆ ಹೋಗಿದ್ದರು. ಬೆಳಗಾಮಲ್ಲಿ ವೇದಿಕೆಯ ಮೇಲೆ ಭಾಷಣಕ್ಕೆ ತಯಾರಿ ಮಾಡಿಕೊಂಡಿದ್ದರು. ಇದ್ದಕ್ಕಿದ್ದಂತೆ ಭಾಷಣ ಮಾಡುವಾಗ BJP ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿಬಿಟ್ಟರು. ಇಷ್ಟು ಹೊತ್ತಿಗೆ ಅವರು ಸಂವಿಧಾನ ಬಚಾವ್, ಬೆಲೆ ಏರಿಕೆ ವಿರೋಧಿಸಿ ಅಂತೆಲ್ಲ ಅಂದ್ಕೊಂಡು ಭಾಷಣ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಕೋಪ, ಅಲ್ಲ ಬಿಸಿಲೋ ಅಥವಾ ನಿನ್ನೆ ಮೊನ್ನೆಗಳ ಬೆಳವಣಿಗೆಗಳೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರಿಗೆ ಕೋಪ ವಿಪರೀತವಾಗಿ ಹೋಯಿತು. ಹೋಗಿದ್ದಾಗ ಏನು ಮಾಡಿದ್ರು, ಆ ವಿಪರೀತ ಕೋಪದಲ್ಲೇ ಹಿಂದೆ ಮುಂದೆ ನೋಡದೆ ಅಧಿಕಾರಿಗಳ ಮೇಲೆ ಕೆಂಡ ಕಾರಿದರು, ಅದರಲ್ಲೂ ಪೊಲೀಸ್ನವ್ರ ಮೇಲೆ. ಬಾರಯ್ಯ ಇಲ್ಲಿ ಯಾವನವನು SP ಅಂತ ಅಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಕಡೆ ತಿರುಗಿದ್ರು, ವೇದಿಕೆಗೆ ಕರೆದ್ರು. ಅಲ್ಲೇ ಇದ್ದ ಆ ಜಿಲ್ಲೆಯವರಲ್ಲ, ಆದರೂ ಪಾಪ ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಅಂತ ಬಂದಿದ್ರೇನೋ ಪಕ್ಕದಿಂದ ಪಾಪ ಧಾರವಾಡದ ASP ನಾರಾಯಣ ಭರಮನಿ ಅಂತೆ ಅವ್ರ ಹೆಸರು. ಅವರು ಪಾಪ CM ಕರೆದ್ರಲ್ಲ ಅಂತ ಬಂದು ಕಂಕಳಲ್ಲಿ ಕೋಲನ್ನು ಹಿಡಿದು ಸಲ್ಯೂಟನ್ನು ಹೊಡೆದರು. ಹೊಡೆದ ಕೂಡಲೇ CMಗೆ ಕೋಪ ಎಲ್ಲಿತ್ತೋ ಏನೋ, ಅವರು ಸಲ್ಯೂಟ್ ಹೊಡೆದರೆ ಇವರು ಅವರಿಗೇ ಹೊಡೆಯುವಂತೆ ಕೈ ಎತ್ತಿ ಬಿಟ್ಟರು. ಬರ ಹೇಳಿ, ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಮೆಟ್ಟು ತಗೊಂಡಾಗ್ಬೇಕು ಅವನಿಗೆ. ಆಮೇಲೆ ಅವರಿಗೆ ಅರಿವಾಯಿತು, ಅಥವಾ ಅಲ್ಲೊಬ್ರು ಸೆಕ್ಯೂರಿಟಿ ಒಳಕ್ಕೆ ಬಂದು ಹೊರಗೆ ಹೋಗ್ತಾರೆ ಕೈ ಹಾಕ್ಬಿಟ್ಟು, ಅದನ್ನು ನೋಡಿ ಸುಮ್ಮನಾದರೂ ಒಟಲಿ ಹಿ ಲಾಸ್ಟ್ ಇಸ್ ಕಂಪ್ಲೀಟ್ ಕಂಟ್ರೋಲ್ನ ಆ ಸಂದರ್ಭದಲ್ಲಿ. ಆಮೇಲೆ ಕಾಂಗ್ರೆಸ್ ನಾಯಕರು ಕೂಡಲೇ ಅದಕ್ಕೆ ತೇಪೆ ಹಚ್ಚಕ್ಕೆ ಹೊರಟು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸುಮ್ಮನೆ ಎಲ್ಲ ಕೂಗ್ಬೋದು, ಬೇಕಿತ್ತು, ತಪ್ಪೇನಿಲ್ಲ. ಹೆಂಗಾರು ಮಾಡಿ ಏನಾದ್ರು ಸಮಾಧಾನ ಮಾಡ್ಕೊಳ್ಳೋಣ ಇರಪ್ಪ ಅಂದ್ಬಿಟ್ಟು MB ಪಾಟೀಲ್ ಹೋಗಿ ಸಮಾಧಾನ ಮಾಡಿದ್ರು CMಗೆ. ಇದಕ್ಕೆ ಮೊದಲು BJP ಕಾರ್ಯಕರ್ತರು ಧಿಕಾರ ಕೂಕ್ಕೊಂಡು ಅದನ್ನು ವೇದಿಕೆ ಹತ್ರ ನುಗ್ಗುತ್ತಾ ಇದ್ರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಪ್ರತಿಯಾಗಿ ವಾಕ್ಸಮರವನ್ನು ನಡೆಸ್ತಾ ಇದ್ದರು. ಇದರಿಂದ CM ಸ್ವಲ್ಪ ವಿಚಲಿತರಾದರು, ಕೋಪ ಮಾಡಿಕೊಂಡ್ರು. ಏನಿದು ಹಿಂಗೆ ನಡೀತಾ ಇದೆಯಲ್ಲ ನನ್ನ ಕಾರ್ಯಕ್ರಮದಲ್ಲಿ ಅಂತ ಅನ್ನಿಸ್ತು ಅವ್ರಿಗೆ. ಒಟ್ಟಲ್ಲಿ ಸಮಾವೇಶಕ್ಕೆ ನುಗ್ಗಲು BJP ಕಾರ್ಯಕರ್ತನ ಪೊಲೀಸರ ಆಮೇಲೆ ಬಂಧಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಿಂದ ಇಳಿದು ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದು ಇನ್ನೊಬ್ಬ ಯಾರೋ DCP ಯಾರೋ ಸಿಕ್ಕಾಕೊಂಡಿರ್ಬೇಕಲ್ಲ, SP DCP ಯಾರೋ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಹಿಡ್ಕೊಂಡು ಜಾಡ್ಸಿದ್ರೆ ಏನು ಮಾಡ್ತಾ ಇದೀಯಾ ನೀನು? ಅಂತ ಅವರು ಏಕವಚನನೇ, ಅವರು ಎಲ್ಲ ಏಕವಚನ, ಎಲ್ಲ ಅವ್ರ ಮನೆ ಆಳುಗಳು, ಜೀತದಾಳು. ಒಂದು ವಿಚಾರದಲ್ಲಿ ನನಗೇನು ಏಕವಚನದ ಬೇಜಾರಾಗ್ತಿಲ್ಲ. ಪೊಲೀಸ್ನವರು ಪೋಸ್ಟಿಂಗ್ ವಿಚಾರದಲ್ಲಿ ಅವ್ರನ್ನವ್ರು ಮಾರ್ಕೊಂಡ್ಬಿಟ್ಟ ಮೇಲೆ, ನನಗೆ ಈ ಹುದ್ದೆ ಅಲ್ಲ ಹೇಳ್ತಿರೋದು ನಾನು, ಬಹುತೇಕ ಹುದ್ದೆಗಳಲ್ಲಿ ನಾನು DCP ಬೆಳಗಾಂ ಅಥವಾ SP ಇದೋ ಯಾವುದೋ ನಾನು ಹೇಳ್ತೀರ ನಂಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಕೇಸ್ ಅಂತ ಜನರಲಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ವಾದ. ಈಗ ಹೀಗಿದ್ದಾಗ ಆ ಸೆಲ್ಫ್ ಪ್ರೆಸ್ಟೀಜು, ಆ ಮರ್ಯಾದೆ, ಆ ಮುಜುಗರ, ಆ ಅಂತರ ಬಿಟ್ವೀನ್ ಡೆಸಿಗ್ನೇಟೆಡ್ ಆಲ್ ಇಂಡಿಯಾ ಆಫೀಸರ್ಗೂ ಪುಡಿ ರಾಜಕಾರಣಿಗೂ ಓಟ್ಗೆ 1000 ರೂಪಾಯಿ ಕೊಟ್ಬಿಟ್ಟು ಭ್ರಷ್ಟತೆಯಲ್ಲಿ ದುಡ್ಡು ತಿಂದುಬಿಟ್ಟು ಹೇಸಿಗೆ ತಿಂದು ಬಂದಿದ್ದವನ್ನೆಲ್ಲ ಬಾಯಿಗೆ ಬಂದಂಗೆ ಮತ್ತಿದು ರೌಡಿಗಳ ಕಾಲ. ಏನು ಮಾಡೋಣ, ಅವ್ರಿಗೆ ಕಾಲ ಏನು ಮಾಡೋದಕ್ಕಾಗತ್ತೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅವರು ಬೈದ್ರು, ಅವರು ನೋ ಪ್ರಾಬ್ಲಮ್, ಎಲ್ಲ ಸೆಟ್ಲ್ ಮಾಡೋಣ, ಡೋಂಟ್ ವರಿ ಅಂತ ಅವರು ಏನೋ ಹೇಳ್ಕೊಂಡಿರ್ತಾರೆ. ಆಯಿತು. ಆಮೇಲೆ ಚೀಫ್ ಮಿನಿಸ್ಟರ್ ಅಂದರು, ಈಗ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟರೆ BJP RSS ನೋಡ್ಕೊಳ್ಳಿ ಅಂತಂದ್ರೆ, ಏನು ನೋಡ್ಕೊಳ್ಳಿ ಅಂದರೆ ಕೈಕಾಲು ಮುರೀರಿ ಅಂತನೋ, ಹಲ್ಲು ದುರ್ಸಿ ಅಂತನ, ನೀವು ಹಾಗೆ ಘೋಷಣೆ ಕೂಗಿ ಅಂತನ, ಹಂಗಾದೇನೋ ಒಂದು ನೋಡ್ಕೊಳ್ಳಿ ಅಂದರೆ ಭಾಳ ಬಿಚ್ಚಕ್ಕಾಗಲ್ಲ ಅಂತ ಅವರು ನೋಡ್ಕೋತಾರಾಗ.
ಇವ್ರು ಕರೆ ಕೊಟ್ರೆ ಅವ್ರು ಹಾಗೆ ಮಾಡ್ತಾರೆ. ನೀವು ಕರೆ ಕೊಟ್ಟರು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಅವರು ನೋಡ್ಕೋತಾರೆ ಅವಾಗ ಅಷ್ಟೇ. ಇಬ್ರು ನೋಡ್ಕೊಳ್ಳಿ ಒಬ್ರಿಗೊಬ್ರು. ಶಕ್ತಿ ಪ್ರದರ್ಶನ ಆಗ್ಲಿ. ಯಾರು ಬೇಡ ಅಂದರು ಸ್ವಲ್ಪ ಚೆನ್ನಾಗಿ ಫೈಟ್ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೇಕ್ರಪ್ಪ ಇಬ್ರು. ಅಲ್ಲಿ ಹೋಗಿ ಇವ್ರ ಹೇಳಿಕೆಯಿಂದ ಏನಾದ್ರೂ ಗಂಡಾಟೆಗಳಾಗಿ ಬೇರೆ ಮಿನಿಮಮ್ ಒಂದು 15 ತಲೆ ಹೊಡಿಬೇಕು, ಒಂದು 8-10 ಲೀಟರ್ ರಕ್ತ ರೋಡಲ್ಲಿ ಇರಬೇಕು. ಆ ಟೈಪ್ ಫೈಟ್ ಮಾಡ್ಬೇಕಪ್ಪ. ಮಾಡಿದ್ರೆ ಸುಮ್ಮನೆ ಎಲ್ಲ ಮಾಡಬಾರ್ದಪ್ಪ. ಅದಕ್ಕೆ ಜವಾಬ್ದಾರಿ ಯಾರಾಗ್ಬೇಕು? ಯಾವನಿಗೆ ಗೊತ್ತು? ಅವ್ರು ನಂಬೋಗ್ತಾರಲ್ಲ, ಅವ್ರು ಕರೆ ಕೊಟ್ಟವರು ಅನುಭವಿಸ್ತಾರೆ. ಸರಿ, ಈ ಮಧ್ಯೆ DCM ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಕಿಡಿಕಾರ್ದು ನಮ್ಮ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ DK ಹೇಳಿದ್ರಂತೆ. ವಾರ್ನಿಂಗ್ ಕೊಡ್ತೀರಿ, ಆಮೇಲೆ ರಿವರ್ಸ್ ವಾರ್ನಿಂಗ್. ಇಷ್ಟೇ ರಾಜಕಾರಣ, ಪ್ರಜಾಪ್ರಭುತ್ವ ಇದೆ. ಬಿಜೆಪಿಯವರು RSS ನವರು ಶಾಂತಿಯನ್ನ ಕರಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಈ ಬಿಜೆಪಿಯವರ ಒಟ್ಟು ಪ್ರಯತ್ನಗಳಿಗೆ ಎದುರಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾವು RSS ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಾಕು. ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವ್ರು ಈ ರೀತಿ ಕಾರ್ಯಕ್ರಮವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಡೋದನೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ, ನಮಗೂ ಗೊತ್ತಿದೆ ಅವ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗತ್ತಾ. ನಾವೆಲ್ಲ ಬೀದಿಗಿಳಿದ್ರೆ ಅಯ್ಯೋ ಇಂತ ಸಾವಿರಾರು ಬರ್ಲಿ ಹೋಗ್ರಿ, ಇಂತ ಕಪ್ಪು ಬಾವುಟ ಇಂತ ಇದು CM ಅವ್ರು ಎಷ್ಟು ನೋಡಿದಾರೆ, ನಾವ್ ಎಷ್ಟು ನೋಡಿದೀವಿ. ನಾನು ಇವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು, ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ. ಅಲ್ಲಿ ಬಂದಿರುವಂತ ASPಗೆ ಕಪಾಲ ಮೋಕ್ಷ ಮಾಡಕ್ಕೆ ಹೋಗಿರುವಂತದ್ದು ಖಂಡನೀಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ವಿರೋಧವನ್ನ ಎದುರಿಸುವಂತ ಓಕೆ, ಅವ್ರವ್ರು ತೋಚ್ದಂಗೆ ಅವ್ರು ಹೇಳಿದ್ದಾರೆ. ಬಟ್ ಈ ಕೊನೆಯಲ್ಲಿ ಭಾಷಣ ಮಾಡಿದ್ರಲ್ಲ ಒಬ್ರು, ಅವ್ರ ಹೆಸರೇನು? ಶೋಭಾ ಕರಂದ್ಲಾಜೆ ಮಂತ್ರಿ ಇದಾರ ಅವರು? ಇದಾರೆ ಸರ್. ರಾಷ್ಟ್ರೀಯವಾದಿ ರಾಜಕಾರಣಿ. ಎಲ್ಲೋಗಿದ್ರಿ ಪೆಹಲ್ಗಾಮ್ ಎಲ್ಲ ಆದಾಗ? ಕೆಲವು ಸಂದರ್ಭದಲ್ಲಿ ಮಾತ್ರ ಹಿಂದೂ ಓ ಈ ಅಂತ ಬಿಡ್ತಿರ್ತಾರೆ. ಹೌದು, ಇಲ್ಲಿ ಕಾಣ್ಲೇ ಇಲ್ಲ. ಓಕೆ, ಈಗ ಬಂದ್ಬಿಟ್ರ ಇದ್ದಕ್ಕಿಂತ ರಾಷ್ಟ್ರೀಯವಾದಿ ರಾಜಕಾರಣಿ ಅವರು ಇದ್ದಾರೆ ಅನ್ನೋದು ತೋರಿಸ್ಕೊಳ್ಳೋದೇ ಕೆಲವು ಸಂದರ್ಭದಲ್ಲಿ ಮಾತ್ರ. ಸರ್, ಈಗ ನೀವು ಹಿಂದೆ ಎಲ್ಲ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳ ಏಕವಚನ ಬಳಸಿದಂತಹ ಸಂದರ್ಭದಲ್ಲಿ ಅವರ ಅನುಭವ ಹಿರಿತನಕ್ಕೆ ಶೋಭೆ ತರಲ್ಲ ಅಂತ. ಆಕ್ರೋಶ ಬಂತು, ಆಯ್ತು, ಸರಿ. ನನ್ನ ಫಸ್ಟ್ ಪಾಯಿಂಟ್, ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡ್ರೆ ಕಂಡಿದ್ದೀವಿ, ನಾವು ನೋಡಿದ್ದೀವಿ. ಎಷ್ಟು ಇಂಥದ್ದು ಎಷ್ಟು ಬಾವುಟ ನೋಡ್ಕೊಂಡಿದ್ದೀವೋ, ಎಷ್ಟು ತಲೆ ಕಿಡ್ಸ್ಕೊಂಡ್ರಿ ಮತ್ತೆ ಅಷ್ಟೊಂದು. ಅದೆಲ್ಲ ಆದ್ಮೇಲೆ ಈ ಮಾತು ಏನಕ್ಕದ ಈ ಬುರುಡೆ? ಫಸ್ಟ್ ಆಫ್ ಆಲ್, ಕಾಂಗ್ರೆಸ್ ಓವರ್ ರಿಯಾಕ್ಟೆಡ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. 3 ಜನ ಕಬ್ಬಾಟ ತೋರಿಸ್ತಾರೆ, ತೋರಿಸ್ಕೊಳ್ಳಪ್ಪ. ಅಲ್ಲಿರೋ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾರ ಅವ್ರನ್ನ. ಇದು ಎಷ್ಟಕ್ಕೆ 1000 ಕಾರ್ಯಕ್ರಮದಲ್ಲಿ ನಡೆದಿಲ್ಲ ನಮ್ ಜೀವನದ ಅನುಭವದಲ್ಲಿ. ಯಾರ್ಯಾರ್ದೋ ಹೆಸರುಗಳನ್ನ ಕೂಗೋದು ಏನೇನೋ ನಡೆದಿಲ್ವಾ ಆಗಿದೆ. ಮತ್ತೆ ಅದಕ್ಕೆ ಯಾಕೆ? ಓಕೆ, ಒಂದು ಎರಡು ಕಪ್ಪು ಬಾವುಟನೋ ಕಪ್ಪು ಚರ್ಚಿದನೋ ತೋರಿಸಬಾರ್ದು ಅಂತ ಎಲ್ಲಿದೆ ರೂಲ್ಸ್ ಅಲ್ಲಿ? ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನೇ ಆಗ್ಬಿಟ್ರು ಅಂತ. ಅವ್ರನ್ನೇ ಆಗ್ಬಿಟ್ರು ಅಂದ್ರೆ ಪೊಲೀಸ್ನವ್ರಿಗೆ ಏನ್ ಗೊತ್ತಾಗಬೇಕು? ಯಾವನ ಜಾಬಲ್ಲಿ ಇಟ್ಕೊಂಡ್ಬಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು ಅಂದ್ರು ಸರ್ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್, ಗಂಭೀರವಾದಂತ ಸಮಸ್ಯೆ ಇದು. ಸರಿ ಇಲ್ಲ, ಇದು ರಕ್ಷಣೆ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಸುಮ್ಮನೆ ಪೆಹಲ್ಗಾಮ್ ಟೈಪ್ ಆಗ್ಬಿಡುತ್ತಾ? ಆಗಲ್ಲ ಹಂಗೆ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ರೈ. ಯಾರೋ 8 ಜನ ಜೋಬ್ ಒಳಗಡೆ ಒಂದೊಂದು ಖರ್ಚಿ ಹಿಡ್ಕೊಂಡು ಕಪ್ಪುದನ್ನು ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹಿಂಗೆ ಅಳ್ಳಾಡ್ಸಿದ್ರೆ ಏನ್ರಿ ಮಾಡ್ತಾರೆ ಪೊಲೀಸ್ನವರು? ಹೆಂಗ್ ತಡಿಯಕ್ಕಾಗಲ್ಲ? ಅದನ್ನೇ ಪಾಪ ಶಶಿ ತರೂರ್ ಕೇಳಿದ್ದು ಮೊನ್ನೆ ಪೆಹಲ್ಗಾಮಲ್ಲಿ. ಏನ್ರಪ್ಪ ಕಾಂಗ್ರೆಸ್ನವರು ಅಥವಾ ಎಲ್ಲ ಪಕ್ಷದವರು ಮಹಾಬುದ್ಧಿವಂತರು ಕೇಳ್ತಾ ಇದ್ದೀರಲ್ಲ ಇಂಟೆಲಿಜೆನ್ಸು ಅಂತ. ಇಸ್ರೇಲ್ ಯಾವ ಇಂಟೆಲಿಜೆನ್ಸ್ ಅಪ್ಪ ನಿಮ್ಮ ಮುಂದೆ? ಅವ್ರಿಗೆ ಆಗ್ಲಿಲ್ಲ. 9/11 ಆಯ್ತು ಅಮೆರಿಕಾದಲ್ಲಿ, ಏನ್ ಇಂಟೆಲಿಜೆನ್ಸ್ ಅಪ್ಪ ಅವ್ರಿಗಿಂತ ಬೇಕೇನ್ರಪ್ಪ FBI CIA ಅದೆಲ್ಲ? ಗೊತ್ತಾಗ್ಲಿಲ್ಲ. ನಮ್ದೇ ಮುಂಬೈಯಲ್ಲಾಯ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ, ನಮಗೆ ಗೊತ್ತಾಗ್ಲಿಲ್ಲ. ಕೆಲವು ಸಂದರ್ಭಗಳು ಎಲ್ಲಾಯ್ತು. ರಷ್ಯಾ ಕ್ಯಾಪಿಟಲ್ ಎಲ್ಲ ಆಯ್ತು, ನಮಗೆ ಗೊತ್ತಾಗ್ಲಿಲ್ಲ. ಫ್ರಾನ್ಸ್ ಅಲ್ಲಾಗಿದೆ, ಗೊತ್ತಾಗಿಲ್ಲ ಭಯೋತ್ಪಾದನಾ ದಾಳಿಗಳು. ಬ್ರಿಟನ್ ಅಲ್ಲಾಯ್ತು, ಗೊತ್ತಾಗಿಲ್ಲ. ಎಷ್ಟೋ ಕಡೆ ಆಗಲ್ಲ. ಎಲ್ಲವನ್ನು ಇಂಟೆಲಿಜೆನ್ಸ್ ಬಂದು ಹೇಳ್ಬಿಡತ್ತೆ ಅನ್ಕೋಬೇಡಿ, ಹಂಗಾಗಲ್ಲ. ಹಾಗೆ ಇದುವೆ
ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ಕೇಳ್ಕತ್ತಮ್ ನಾಟಕ ಬಂದ್.